ಇಲ್ಲಣ್ಣ, ಈಗಾಗಲೇ ಬೈರತಿ ಬಸವರಾಜ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಇದು ರಾಜಕೀಯ ಪ್ರೇರಿತವಾಗಿದೆ, ಆ ಘಟನೆಗೂ ನನಗೂ ಸಂಬಂಧ ಇಲ್ಲ ಅಂತ ಈಗಾಗಲೇ ಬಸವರಾಜ್ ಅವರು ಹೇಳಿದ್ದಾರೆ. ಈಗ ಕಾಂಗ್ರೆಸ್ ಲೀಡರ್ ಬಗ್ಗೆ ಯಾರ್ಯಾರ ಜೊತೆ ಯಾರ್ಯಾರ ಫೋಟೋ ಇದೆ ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಈ ರೀತಿ ಫೋಟೋ ಇದೆ ಅನ್ನೋ ಕಾರಣಕ್ಕೆ ರಾಜಕೀಯ ತೇಜೋವಧೆ ಮಾಡ್ತಕ್ಕಂಥ ಕೆಲಸವೂ ಕೂಡ ಮಾಡ್ತಾ ಇರ್ಬೋದು. ಬೈರತಿ ಬಸವರಾಜ್ ಅವರು ಈಗಾಗಲೇ ಹೇಳಿಕೆ ನೀಡಿದ್ದಾರೆ. ನಿನ್ನೆ ಮುಖ್ಯಮಂತ್ರಿಗಳ ಹೇಳಿಕೆ, ದೇವನಹಳ್ಳಿನಲ್ಲಿ 1717 ಎಕರೆಯಷ್ಟು ಜಮೀನು ಏರೋಸ್ಪೇಸ್ ಇದಕ್ಕೆ ನೋಟಿಫೈ ಆಗಿತ್ತು, ಅದನ್ನು ವಿಡ್ರಾ ಮಾಡ್ತೀವಿ ಅಂತೇಳಿ ಸ್ವತಃ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ರೈತರ ಪರವಾಗಿ ಮಾತನಾಡಿದ್ದಾರೆ. ಆದರೆ ಜೊತೆಗೆ ಯಾವ ರೈತರು ಮುಂದೆ ಬರ್ತಾರೆ ವಾಲಂಟರಿಯಾಗಿ ಅವರಿಗೆ ಗೈಡ್ಲೈನ್ ವ್ಯಾಲ್ಯೂಗಿಂತ ಹೆಚ್ಚು ಪರಿಹಾರ ನಾವು ನೀಡ್ತೇವೆ ಅನ್ನೋ ಮಾತನ್ನು ಕೂಡ ಸ್ವತಃ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಮತ್ತು ಇನ್ನೊಂದು ಕಡೆ ಕೈಗಾರಿಕಾ ಸಚಿವರು ಎಂ ಬಿ ಪಾಟೀಲ್ರು ಕೂಡ ಹೇಳಿದ್ದಾರೆ, ದೊಡ್ಡ ಸಂಖ್ಯೆಯಲ್ಲಿ ರೈತರು ಅವರೇ ಮುಂದೆ ಬರ್ತಾ ಇದ್ದಾರೆ ಜಮೀನು ಕೊಡೋದಕ್ಕೆ ಅಂತೇಳಿ. ಹಾಗಾಗಿ ಸರ್ಕಾರದ ಮಟ್ಟದಲ್ಲಿ ಸ್ಪಷ್ಟತೆ ಇದೆ ಅಂತೇಳಿ ನನಗಂತೂ ಕಾಣಿಸ್ತಾ ಇಲ್ಲ. ರೈತರ ಹಿತ ಎಷ್ಟು ಮುಖ್ಯನೋ ಈ ರಾಜ್ಯದಲ್ಲಿ ಕೈಗಾರಿಕೆಗಳು ಬರಬೇಕು, ಯುವಕರಿಗೆ ಉದ್ಯೋಗ ಅವಕಾಶ ಕೂಡ ಸಿಗಬೇಕು ಅಂತಕ್ಕಂಥದ್ದು ಕೂಡ ಅಷ್ಟೇ ಮುಖ್ಯ. ಅದು ಇನ್ನೂ ಕೂಡ ರಾಜ್ಯ ಸರ್ಕಾರದಲ್ಲಿ ಗೊಂದಲದಲ್ಲಿದ್ದಂಗೆ ಕಾಣುತ್ತದೆ. ಸಿದ್ದರಾಮಯ್ಯ ಹಿಂದೂ ಕೂಡ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳ 5 ವರ್ಷ ಆಡಳಿತ ನಡೆಸಿದ್ದಾರೆ. ಈಗೂ ಕೂಡ 2 ವರ್ಷ ಕಳೆದಿದೆ. ಇವರ ಅಧಿಕಾರ ಅವಧಿಯಲ್ಲಿ ಸಿದ್ದರಾಮಯ್ಯನವರ ಅಧಿಕಾರದ ಅವಧಿಯಲ್ಲಿ ಎಷ್ಟು ಬಂಡವಾಳ ಹೂಡಿಕೆ ಆಗಿದೆ ನಮ್ಮ ರಾಜ್ಯದಲ್ಲಿ ಅಂತೇಳಿ ಅವ್ರು ಮಾಹಿತಿ ಕೊಡಬೇಕು. ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸಿದ್ದರಾಮಯ್ಯ ಸರ್ಕಾರ ಯಾವತ್ತೂ ಕೂಡ ಇಂಡಸ್ಟ್ರೀಸ್ ತರ್ತಕ್ಕಂಥ ವಿಚಾರದಲ್ಲಿ ಅಥವಾ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ತಕ್ಕಂಥ ವಿಚಾರದಲ್ಲಿ ಯಾವತ್ತೂ ಕೂಡ ಆಸಕ್ತಿನ ವಹಿಸಿಲ್ಲ. ಇದರಲ್ಲೂ ಕೂಡ ಏನೇನು ಮಾಫಿಯಾಗಳಿದ್ದಾವೆ ಬರೋದ್ರಿಂದಲೂ ಗೊತ್ತಾಗ್ತದೆ. ಹಾಗಾಗಿ ಇದರಲ್ಲಿ ಕೈಗಾರಿಕೋದ್ಯಮಗಳು ಬರಬೇಕು, ರಾಜ್ಯದಲ್ಲಿ ಇವತ್ತು ಯುವಕರಿಗೆ ಉದ್ಯೋಗಾವಕಾಶ ಸಿಗಬೇಕು, ಆ ಕಾಳಜಿನೂ ಕೂಡ ರಾಜ್ಯದ ಮುಖ್ಯಮಂತ್ರಿಗಳು ಇರಬೇಕು. ಒಟ್ಟಾರೆಯಾಗಿ ಮುಖ್ಯಮಂತ್ರಿಗಳು ಅದ್ರ ಬಗ್ಗೆ ಕಾಳಜಿನೂ ಇಲ್ಲ, ಒಂದು ರೀತಿ ಗೊಂದಲದಲ್ಲೂ ಕೂಡ ಇದ್ದಾರೆ.